ಸ್ವಾಮಿ ಕೊಲೆ ಆದ ಬಳಿಕ ಒಂದಷ್ಟು ಪ್ರಶ್ನೆಗಳು ಕಾಡೋದಕ್ಕೆ ಶುರುವಾಗಿತ್ತು. ರೇಣುಕಾ ಸ್ವಾಮಿ, ಮೃತ ರೇಣುಕಾ ಸ್ವಾಮಿ ದರ್ಶನ್ ಅವರ ಅಭಿಮಾನಿ ಆಗಿದ್ರ ಅನ್ನುವಂತ ಪ್ರಶ್ನೆ ಇತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಾಕ್ಷ್ಯಗಳನ್ನ ಪೊಲೀಸರು ಈಗ ಕಲೆ ಹಾಕಿದ್ದಾರೆ. ಆ ಕುರಿತ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರೇಣುಕಾ ದಚ್ಚು ಅಭಿಮಾನಿಯ ಅನ್ನುವಂತ ಪ್ರಶ್ನೆಗೆ ರೇಣುಕಾ ಸ್ವಾಮಿ ದರ್ಶನ್ ಅಭಿಮಾನಿ ಆಗಿದ್ರು ಅನ್ನೋದಕ್ಕೆ ಒಂದಷ್ಟು ಸಾಕ್ಷ್ಯಗಳು ಸಿಕ್ಕಿದೆ ಅಂತೆ. ರೇಣುಕಾ ಮನೆಯಲ್ಲಿದ್ದ ಫೋಟೋಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ರೇಣುಕಾ ಸ್ವಾಮಿ ಮನೆಯಲ್ಲಿ ಲಭ್ಯ ಆಗಿರುವಂತಹ ಫೋಟೋಗಳೇನು? ದರ್ಶನ್ ಅವರದ್ದು. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಫೋಟೋಗಳನ್ನ ಕೂಡ ಈತ ಇಟ್ಕೊಂಡಿದ್ದ ಮನೆಯಲ್ಲಿ ಅಂತ ಅಪ್ಪಟ ಅಭಿಮಾನಿ ಆಗಿದ್ದ ಅನ್ನೋದಕ್ಕೆ ಒಂದಷ್ಟು ಸಾಕ್ಷ್ಯಗಳು ಸಿಕ್ಕಿದೆಯಂತೆ. ಖುದ್ದು ರೇಣುಕಾ ಪತ್ನಿ ಸಮ್ಮುಖದಲ್ಲೇ ಫೋಟೋಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ಸ್ ಇದೆ. ರೇಣುಕಾ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅನ್ನ ಕೂಡ ಸಂಗ್ರಹ ಮಾಡಲಾಗಿದೆ. ಇದೆಲ್ಲವನ್ನ ಗಮನಿಸಿದಾಗ ಮೃತ ರೇಣುಕಾ ಸ್ವಾಮಿ ದರ್ಶನ್ ಅವರ ಅಭಿಮಾನಿ ಆಗಿದ್ರು ಅನ್ನೋದು ಬಹಳ ಸ್ಪಷ್ಟವಾಗಿದೆ. ದರ್ಶನ್ ಹಾಗೂ ಪತ್ನಿ ಮಧ್ಯೆ ಪವಿತ್ರ ಹೋಗಿದ್ದಕ್ಕೆ ರೇಣುಕಾ ಸ್ವಾಮಿ ಅವರು ಕಿಡಿಕಾರಿದ್ರಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಾ ಇದ್ದ ಅಶ್ಲೀಲವಾಗಿ ಅಂತ. ಹೀಗಾಗಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶವನ್ನ ಕಳಿಸ್ತಿದ್ದಂತೆ. ನೀನ್ಯಾಕೆ ಅಣ್ಣ ಅತ್ತಿಗೆ ಮಧ್ಯದಲ್ಲಿ ಹೋಗಿದ್ದೀಯಾ, ದೂರ ಹೋಗಬೇಕು ಅನ್ನುವಂತಹ ವಿಚಾರಗಳನ್ನ ಈ ಮೆಸೇಜ್ ನಲ್ಲಿ ಆತ ಪ್ರಸ್ತಾಪ ಮಾಡಿದ್ದ. ಜೊತೆಗೆ ಅಶ್ಲೀಲ ವಿಡಿಯೋಗಳನ್ನ ಕೂಡ ಕಳಿಸಿದ್ದ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಇನ್ನೊಂದು ಗಮನಿಸೋಣ, ಈಗ ರೇಣುಕಾ ಸ್ವಾಮಿ ಅವರ ಮೊಬೈಲ್ ಅನ್ನ ಏನು ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು, ಅದರಲ್ಲಿ ಇರುವಂತಹ ಅಂಶಗಳನ್ನ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಏನೆಲ್ಲ ಮೆಸೇಜ್ಗಳು ಹೋಗಿತ್ತು, ಯಾವ ರೀತಿ ಅಶ್ಲೀಲ ಮೆಸೇಜ್ಗಳನ್ನ, ಜೊತೆಗೆ ಈ ಕಡೆಯಿಂದ ಯಾವ ರೀತಿ ಪ್ರವೋಕ್ ಮಾಡಲಾಗಿತ್ತು, ಈ ಎಲ್ಲ ಬೆಳವಣಿಗೆಯ ಕುರಿತು ಸದ್ಯ ಪೊಲೀಸರ ಕೈ ಸೇರಿರುವಂತಹ ಸಾಕ್ಷ್ಯಗಳು, ಆ ಕುರಿತ ಒಂದು ಕಂಪ್ಲೀಟ್ ವಿವರ ಇಲ್ಲಿದೆ ನೋಡಿ. ಒಂದು ಕಾರಲ್ಲಿ ಶವ, ಇನ್ನೊಂದು ಕಾರಲ್ಲಿ ಭದ್ರತೆ. 3 ಸ್ಥಳ ಫೈನಲ್ ಆಗಿದ್ದು ಸುಮ್ಮನಹಳ್ಳಿ ಮೋರಿ. ಎಸ್, ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಂದು ಜೈಲು ಸೇರಿರುವ ದಾಸನ ಲೀಲೆ ದಿನದಿಂದ ದಿನಕ್ಕೆ ಏರ್ತಲೇ ಇದೆ ಹೊರತು ಮುಗಿಯುವ ಲಕ್ಷಣ ಮಾತ್ರ ಕಾಣ್ತಾ ಇಲ್ಲ. ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಪೊಲೀಸರು ಸುದೀರ್ಘ ತನಿಖೆ ನಡೆಸ್ತಾ ಇದ್ದಾರೆ. ಘಟನೆ ನಡೆದು 1.5 ತಿಂಗಳಿಗಿಂತಲೂ ಹೆಚ್ಚು ದಿನವಾದರೂ ಒಂದೊಂದೇ ಸ್ಫೋಟಕ ಸತ್ಯ ಬಯಲಾಗ್ತಾ ಇದೆ. ಜೂನ್ 8ರಂದು ರೇಣುಕಾ ಸ್ವಾಮಿಯನ್ನ ಕೊಂದ ದರ್ಶನ್ ಅಂಡ್ ಗ್ಯಾಂಗ್ ಮೃತದೇಹ ಬಿಸಾಕಲು ಮಾಸ್ಟರ್ ಪ್ಲಾನ್ ಮಾಡಿತ್ತು. ಥೇಟ್ ಸಿನಿಮಾ ರೀತಿಯಲ್ಲೇ ಸ್ಕೆಚ್ ಹಾಕಿದ್ದ ಗ್ಯಾಂಗ್ ಶವ ಬಿಸಾಕೋಕೆ ಒಂದು ತಂಡ, ಭದ್ರತೆಗೆ ಮತ್ತೊಂದು ತಂಡ ಇತ್ತಂತೆ. ಶವ ಎಸೆಯಲು ಸ್ಕಾರ್ಪಿಯೋ ಬಳಕೆ ಮಾಡಿದ್ರು. ಇದರಲ್ಲಿ ರೇಣುಕಾ ಸ್ವಾಮಿ ಶವ, ಕಾರ್ತಿಕ್, ರಾಘವೇಂದ್ರ, ನಿಖಿಲ್ ಇದ್ರೆ ಎಟಿಯೋಸ್ ಕಾರಲ್ಲಿ ಪ್ರದೋಷ್, ನಾಗರಾಜ್ ಇದ್ರು ಎಂಬ ಮಾಹಿತಿ ಇದೆ. ರೇಣುಕಾ ಸ್ವಾಮಿಯನ್ನ ಮನಬಂದಂತೆ ಹಲ್ಲೆ ಮಾಡಿ ಕೊಂದ ಗ್ಯಾಂಗ್ ಮೃತದೇಹ ಬಿಸಾಕಲು 3 ಸ್ಥಳವನ್ನ ಆಯ್ಕೆ ಮಾಡಿದ್ದಂತೆ. ಮೊದಲು ಚಿತ್ರದುರ್ಗದಲ್ಲಿ ಮೃತದೇಹ ಎಸೆಯಲು ಪ್ಲಾನ್ ಮಾಡಿತ್ತು. ಅದು ಫ್ಲಾಪ್ ಆಗಿ ಮೈಸೂರು ರಸ್ತೆ ಹೊರವಲಯಕ್ಕೆ ಪ್ಲಾನ್ ಮಾಡಿತ್ತು. ಆದರೆ ಇದು ಕೂಡ ಫ್ಲಾಪ್ ಆಗಿ ಸುಮ್ಮನಹಳ್ಳಿ ಬ್ರಿಡ್ಜ್ ಸುತ್ತಿತ್ತು. ಯಾರೂ ಇಲ್ಲದ ವೇಳೆ ಮಿಡ್ನೈಟ್ ಮೃತದೇಹವನ್ನ ಬಿಸಾಡಿ ಎಸ್ಕೇಪ್ ಆಗಿತ್ತು. ಒಟ್ನಲ್ಲಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಲಾಕ್ ಆಗಿದ್ರು. ಕೊಲೆ ಸಂಚಿನ ಸ್ಫೋಟಕ ಸತ್ಯ ದಿನದಿಂದ ದಿನಕ್ಕೆ ಬಯಲಾಗ್ತಾನೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ವಾಮಿ ಕೊಲೆ ಆದ ಬಳಿಕ ಒಂದಷ್ಟು ಪ್ರಶ್ನೆಗಳು ಕಾಡೋದಕ್ಕೆ ಶುರುವಾಗಿತ್ತು. ರೇಣುಕಾ ಸ್ವಾಮಿ, ಮೃತ ರೇಣುಕಾ ಸ್ವಾಮಿ ದರ್ಶನ್ ಅವರ ಅಭಿಮಾನಿ ಆಗಿದ್ರ ಅನ್ನುವಂತಹ ಪ್ರಶ್ನೆ ಇತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಾಕ್ಷ್ಯಗಳನ್ನ ಪೊಲೀಸರು ಈಗ ಕಲೆ ಹಾಕಿದ್ದಾರೆ. ಆ ಕುರಿತ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರೇಣುಕಾ ದಚ್ಚು ಅಭಿಮಾನಿಯ ಅನ್ನುವಂತ ಪ್ರಶ್ನೆಗೆ ರೇಣುಕಾ ಸ್ವಾಮಿ ದರ್ಶನ್ ಅಭಿಮಾನಿ ಆಗಿದ್ರು ಅನ್ನೋದಕ್ಕೆ ಒಂದಷ್ಟು ಸಾಕ್ಷ್ಯಗಳು ಸಿಕ್ಕಿದೆ ಅಂತೆ.
ರೇಣುಕಾ ಮನೆಯಲ್ಲಿದ್ದ ಫೋಟೋಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ರೇಣುಕಾ ಸ್ವಾಮಿ ಮನೆಯಲ್ಲಿ ಲಭ್ಯ ಆಗಿರುವಂತಹ ಫೋಟೋಗಳೇನು? ದರ್ಶನ್ ಅವರದ್ದು. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಫೋಟೋಗಳನ್ನ ಕೂಡ ಈತ ಇಟ್ಕೊಂಡಿದ್ದ ಮನೆಯಲ್ಲಿ ಅಂತ ಅಪ್ಪಟ ಅಭಿಮಾನಿ ಆಗಿದ್ದ ಅನ್ನೋದಕ್ಕೆ ಒಂದಷ್ಟು ಸಾಕ್ಷ್ಯಗಳು ಸಿಕ್ಕಿದೆಯಂತೆ. ಖುದ್ದು ರೇಣುಕಾ ಪತ್ನಿ ಸಮ್ಮುಖದಲ್ಲೇ ಫೋಟೋಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ಸ್ ಇದೆ. ರೇಣುಕಾ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅನ್ನ ಕೂಡ ಸಂಗ್ರಹ ಮಾಡಲಾಗಿದೆ. ಇದೆಲ್ಲವನ್ನ ಗಮನಿಸಿದಾಗ ಮೃತ ರೇಣುಕಾ ಸ್ವಾಮಿ ದರ್ಶನ್ ಅವರ ಅಭಿಮಾನಿಯಾಗಿದ್ರು ಅನ್ನೋದು ಬಹಳ ಸ್ಪಷ್ಟವಾಗಿದೆ. ದರ್ಶನ್ ಹಾಗೂ ಪತ್ನಿ ಮಧ್ಯೆ ಪವಿತ್ರ ಹೋಗಿದ್ದಕ್ಕೆ ರೇಣುಕಾ ಸ್ವಾಮಿ ಅವರು ಕಿಡಿಕಾರಿದ್ರಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಾ ಇದ್ದ ಅಶ್ಲೀಲವಾಗಿ ಅಂತ. ಹೀಗಾಗಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶವನ್ನ ಕಳಿಸ್ತಿದ್ದಂತೆ. ನೀನ್ಯಾಕೆ ಅಣ್ಣ ಅತ್ತಿಗೆ ಮಧ್ಯದಲ್ಲಿ ಹೋಗಿದ್ದೀಯಾ, ದೂರ ಹೋಗಬೇಕು ಅನ್ನುವಂತಹ ವಿಚಾರಗಳನ್ನ ಈ ಮೆಸೇಜ್ ನಲ್ಲಿ ಆತ ಪ್ರಸ್ತಾಪ ಮಾಡಿದ್ದ. ಜೊತೆಗೆ ಅಶ್ಲೀಲ ವಿಡಿಯೋಗಳನ್ನ ಕೂಡ ಕಳಿಸಿದ್ದ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಇನ್ನೊಂದು ಗಮನಿಸೋಣ, ಈಗ ರೇಣುಕಾ ಸ್ವಾಮಿ ಅವರ ಮೊಬೈಲ್ ಅನ್ನ ಏನು ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು, ಅದರಲ್ಲಿ ಇರುವಂತಹ ಅಂಶಗಳನ್ನ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಏನೆಲ್ಲ ಮೆಸೇಜ್ಗಳು ಹೋಗಿತ್ತು, ಯಾವ ರೀತಿ ಅಶ್ಲೀಲ ಮೆಸೇಜ್ಗಳನ್ನ, ಜೊತೆಗೆ ಈ ಕಡೆಯಿಂದ ಯಾವ ರೀತಿ ಪ್ರವೋಕ್ ಮಾಡಲಾಗಿತ್ತು, ಈ ಎಲ್ಲ ಬೆಳವಣಿಗೆಯ ಕುರಿತು ಸದ್ಯ ಪೊಲೀಸರ ಕೈ ಸೇರಿರುವಂತಹ ಸಾಕ್ಷ್ಯಗಳು, ಆ ಕುರಿತ ಒಂದು ಕಂಪ್ಲೀಟ್ ವಿವರ ಇಲ್ಲಿದೆ ನೋಡಿ. ಒಂದು ಕಾರಲ್ಲಿ ಶವ, ಇನ್ನೊಂದು ಕಾರಲ್ಲಿ ಭದ್ರತೆ. 3 ಸ್ಥಳ ಫೈನಲ್ ಆಗಿದ್ದು ಸುಮ್ಮನಹಳ್ಳಿ ಮೋರಿ. ಎಸ್, ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಂದು ಜೈಲು ಸೇರಿರುವ ದಾಸನ ಲೀಲೆ ದಿನದಿಂದ ದಿನಕ್ಕೆ ಏರ್ತಲೇ ಇದೆ ಹೊರತು ಮುಗಿಯುವ ಲಕ್ಷಣ ಮಾತ್ರ ಕಾಣ್ತಾ ಇಲ್ಲ. ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಪೊಲೀಸರು ಸುದೀರ್ಘ ತನಿಖೆ ನಡೆಸ್ತಾ ಇದ್ದಾರೆ. ಘಟನೆ ನಡೆದು 1.5 ತಿಂಗಳಿಗಿಂತಲೂ ಹೆಚ್ಚು ದಿನವಾದರೂ ಒಂದೊಂದೇ ಸ್ಫೋಟಕ ಸತ್ಯ ಬಯಲಾಗ್ತಾ ಇದೆ. ಜೂನ್ 8ರಂದು ರೇಣುಕಾ ಸ್ವಾಮಿಯನ್ನ ಕೊಂದ ದರ್ಶನ್ ಅಂಡ್ ಗ್ಯಾಂಗ್ ಮೃತದೇಹ ಬಿಸಾಕಲು ಮಾಸ್ಟರ್ ಪ್ಲಾನ್ ಮಾಡಿತ್ತು. ಥೇಟ್ ಸಿನಿಮಾ ರೀತಿಯಲ್ಲೇ ಸ್ಕೆಚ್ ಹಾಕಿದ್ದ ಗ್ಯಾಂಗ್ ಶವ ಬಿಸಾಕೋಕೆ ಒಂದು ತಂಡ, ಭದ್ರತೆಗೆ ಮತ್ತೊಂದು ತಂಡ ಇತ್ತಂತೆ. ಶವ ಎಸೆಯಲು ಸ್ಕಾರ್ಪಿಯೋ ಬಳಕೆ ಮಾಡಿದ್ರು. ಇದರಲ್ಲಿ ರೇಣುಕಾ ಸ್ವಾಮಿ ಶವ, ಕಾರ್ತಿಕ್, ರಾಘವೇಂದ್ರ, ನಿಖಿಲ್ ಇದ್ರೆ ಎಟಿಯೋಸ್ ಕಾರಲ್ಲಿ ಪ್ರದೋಷ್, ನಾಗರಾಜ್ ಇದ್ರು ಎಂಬ ಮಾಹಿತಿ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.